ಎಲ್ರಿಗೂ ನಮಸ್ಕಾರ. ನಮ್ಮ ಯುಕೆನಲ್ಲಿ ಹೇಗೆ ಕಾರ್ ಪೂಜೆ ಎಲ್ಲ ನಡೆಯುತ್ತೆ ಅಂತ ನೋಡೋಣ. ನಾವು ಇವತ್ತು ಹೊಸ ಕಾರನ್ನು ಪರ್ಚೇಸ್ ಮಾಡಿದ್ದೇವೆ. ನಾವೀಗ ಕಾರನ್ನು ತಗೊಂಡು ಬರ್ಮಿಂಗಮ್ನ ಫೇಮಸ್ ಟೆಂಪಲ್ ಆದ ವೀರ ವೆಂಕಟೇಶ್ವರ ಸ್ವಾಮಿ ಟೆಂಪಲಲ್ಲಿ ಒಂದು ಸಣ್ಣ ಪೂಜೆಯನ್ನು ಮಾಡೋಣ ಅಂತಿದ್ದೀವಿ. ಹೇಗೆ ನಾವು ಇಂಡಿಯಾದಲ್ಲಿ ಯಾವುದೇ ಒಂದು ಹೊಸ ಕಾರನ್ನು ಪರ್ಚೇಸ್ ಮಾಡಲಿ, ಯಾವುದೇ ವಾಹನವನ್ನು ಪರ್ಚೇಸ್ ಮಾಡಿದಲ್ಲಿ ಹೋಗಿ ಪೂಜೆಯನ್ನು ಸಲ್ಲಿಸ್ತೇವೆ. ಹಾಗೆ ಈ ಕಾರಿಗೂ ನಾವು ಇಲ್ಲಿ ಯುಕೆನಲ್ಲಿ ಪೂಜೆಯನ್ನು ಮಾಡೋಣ. ಹೇಗಿದೆ ನೋಡೋಣ ಬನ್ನಿ. ಹಾಗೆ ಬರ್ಮಿಂಗಮ್ಗೆ ತಲುಪಿದ ಕೂಡಲೇ ಸಾಧಾರಣ 1:45 ಆಗಿತ್ತು. ಹೋಗುವಾಗಲೇ ತುಂಬ ಲೇಟ್ ಆಗಿತ್ತು, ಯಾಕಂದರೆ ನಮ್ಮ ರೆಡ್ಡಿಂಗಿಂದ ಬರ್ಮಿಂಗಮ್ಗೆ ಹೋಗಲಿಕ್ಕೆ ಸಾಧಾರಣ 2 hours ಆಗುತ್ತೆ. ಅಲ್ಲಿ ಹೋದ ಕೂಡಲೇ ಎಲ್ಲ ಪೂಜಾ ಶಾಸ್ತ್ರ ಎಲ್ಲ ಆಗಿ ಹೋಗಿತ್ತು. ಆಮೇಲೆ ನಾವು ಭಟ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಅವರು ಓಕೆ ಮಾಡ್ತೀನಿ ಅಂತ ಹೇಳಿ ಪಾಪ ಕೊನೆಯಲ್ಲಿ ಮಾಡಿಕೊಂಡ್ರು. ಯಾಕಂದರೆ ತುಂಬಾ ಚಳಿ ಇರೋದ್ರಿಂದ ಅವರಿಗೂ ನಿಂತು ತುಂಬ ಸಾಕಾಗಿರುತ್ತೆ. ಫೈನಲಿ ಭಟ್ರು ಒಪ್ಕೊಂಡ್ರು. ಸೊ ನಾನು ಬೇಗ ಒಳಗೆ ಹೋಗಿ ರಶೀದಿಯನ್ನು ಮಾಡಿಕೊಂಡು ಒಂದು ಕಾರ್ ಪೂಜೆಗೆ 25 ಪೌಂಡ್ ಆಗುತ್ತೆ. ಅದರ ನಂತರ ನಾವು ಕಾಯಿ ಮತ್ತು ಹೂವನ್ನೆಲ್ಲ ತೊಗೊಂಡು ಹೋಗ್ಲಿಕ್ಕಾಗಿರಲಿಲ್ಲ. ಸೊ ನಾವು ಅಲ್ಲೇ ತೊಗೊಂಡ್ವಿ. ಅದಕ್ಕೆ 8 ಪೌಂಡ್ ಎಷ್ಟಾಯಿತು. ಟೋಟಲಾಗಿ ನಾನು 32 ಪೌಂಡನ್ನು ಪೇ ಮಾಡಿದೆ. ಈಗ ಭಟ್ರು ತುಂಬಾ ಚೆನ್ನಾಗಿ ಅಲ್ಲಿ ಪೂಜೆಯನ್ನು ಮಾಡಿದರು. ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ಹೇಗೆ ಪೂಜೆಯನ್ನು ಮಾಡಿದರು ಅಂತ ನೋಡ್ಕೊಂಡು ಬನ್ನಿ. ಹೇಗೆ ಇಂಡಿಯಾದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸ್ತೇವೆ, ಅದೇ ರೀತಿ ಇಲ್ಲಿ ಕೂಡ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡಿದರು ಭಟ್ರು. ನಮಗೂ ಖುಷಿ ಆಯಿತು. ಅದು ನಾವು ಹೋಗುವಾಗಲೇ ಲೇಟ್ ಆಗಿದ್ರು, ಆದರೂ ಕೂಡ ಅವರು ಒಪ್ಕೊಂಡು ನಮಗೆ ಮಾಡಿಕೊಟ್ಟದ್ದು ನಮಗೆ ತುಂಬ ಸಂತೋಷವಾಯಿತು. महालक्ष्मी विजाजी नमः वस्तोपचाराणि समर्पयामि. धनलक्ष्मी नमः, महालक्ष्मी नमः, वीरलक्ष्मी नमः, विजयलक्ष्मी नमः, दुर्गालक्ष्मी नमः, दुर्गालक्ष्मी नमः, ऐश्वर्य महालक्ष्मी विजाजी नमः वस्तोपचाराणि समर्पयामि. ऐश्वर्य विजयदास्त्राय नमः, पंचास्त्रदेवताभ्यो नमः, ऐश्वर्य विजाजी नमः, नित्यदोषनिवारणार्थं दुर्गास्त्राय नमः, वेदानावाक्य आवाहनादि सर्वोपचारान् समर्पयामि. जातवेदो लक्ष्मीनपगामी यस्यां हिरण्यं प्रभूतं गावो दास्योश्वान् विदेशं पुरुषानः. लाभं सुगंधत्वं जिद्मायु लक्ष्मी राक्षदो नकान्या जगुरुद्रस्तु निसभाय विदासं भाग्यदासं शतंजीव सदंजीव सुखी भाभिष्ट सुग्रस्त जा पारण कथा दिग्राश्मती. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಎಲ್ಲ ಪೂಜೆ ಆಯಿತು. ತುಂಬಾ ಚೆನ್ನಾಗಾಯಿತು. ನಾವು ಪೂಜೆ ಎಲ್ಲ ಮುಗಿಸಿ ಅಲ್ಲಿ ಅನ್ನ ಪ್ರಸಾದವನ್ನು ಕೂಡ ಸೇವಿಸ್ಕೊಂಡು ಬಂದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಸಿಗೋಣ ಇನ್ನೊಂದು ಹೊಸ ವಿಡಿಯೋ ಒಂದಿಗೆ.